ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳು ನೋಡ್ಬೋದು. ವಿಶೇಷ ಚೇತನರಿಗೆ ಸುವರ್ಣ ಅವಕಾಶ ಕಲ್ಪಿಸತಕ್ಕಂಥ ಒಂದು ವರದಿ ಬರ್ತಾ ಇದೆ. ಆ ವರದಿ ತಮಗೆಲ್ಲರಿಗೂ ಪ್ರಸ್ತುತಪಡಿಸಿ ವಿಶೇಷ ಚೇತನರು ಅಂದರೆ ಇದರಲ್ಲಿ ವಿಶೇಷವಾಗಿ ಕೆಲವೊಬ್ಬ ವಿಶೇಷ ಚೇತನರಿಗೆ ಈ ಒಂದು ಸುವರ್ಣಾವಕಾಶವಿದೆ. ಆ ಯಾರ್ಯಾರಿಗೆ ಈ ಒಂದು ಸುವರ್ಣಾವಕಾಶವಿದೆ ಅನ್ನೋದನ್ನು ಮುಂದೆ ವರದಿಯಲ್ಲಿ ಹೇಳ್ತಾ ಇದ್ದೀನಿ. ಈ ಅವಕಾಶ ಸುವರ್ಣಾವಕಾಶ ಜಿಲ್ಲೆಯ ವಿಶೇಷ ಚೇತನರಿಗೆ ಇದೇ ಮೊದಲ ಬಾರಿಗೆ ನಿಯೋ ಮೋಷನ್ ಮೌಲ್ಯಮಾಪನ ಶಿಬಿರ, ಜೀವನವನ್ನು ಪೂರ್ಣವಾಗಿ ಜೀವಿಸಿ ಚಕ್ರಗಳ ಮೇಲೆ ಜೀವನೋಪಾಯ, ನಿಯೋ ಮೋಷನ್ ವೀಲೇರ್ ಮತ್ತು ನಿಯೋ ಕಾರ್ಡ್ ಬಳಸಿಕೊಂಡು ಕೆಲಸ ಮಾಡಲು ಆಸಕ್ತಿ ಇರುವ ವಿಶೇಷ ಚೇತನರಿಗೆ ಟೆಸ್ಟ್ ಡ್ರೈವ್ ಅವಕಾಶ ಇದೆ ಎಂದು ಎಪಿಡಿ ಸಂಸ್ಥೆ ಬೆಂಗಳೂರು ಅವರು ಹಾಗೂ ಬೆನ್ನೂರಿ ವಿಶೇಷ ಚೇತನ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ ಮತ್ತು ಸಂಸ್ಥೆಗಳು ವಿಶೇಷ ಚೇತನರಿಗೆ ಸಮಗ್ರ ಆರೈಕೆ ಮತ್ತು ಬೆಂಬಲ ಕಾರ್ಯಕ್ರಮದ ಅಡಿಯಲ್ಲಿ ಕಾಲು, ಬೆನ್ನುಹುರಿ ಮತ್ತಿನ್ನಿತರ ಲೋಕೋಮೋಟರ್ ವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಅನುಕೂಲವಾಗುವಂತೆ ನಿಯೋ ಮೋಷನ್ ಸಂಸ್ಥೆಯಿಂದ ನಿಯೋಮೋಲ್ಟ್ ವೀಲ್ಚೇರ್ ಬಂಡಿ ಎಂಬ ಸಹಾಯಕ ತಂತ್ರಜ್ಞಾನದ ಎಲ್ಲ ವಿಶೇಷ ಚೇತನರು ಈ ಅವಕಾಶದ ಉಪಯೋಗ ಪಡೆದುಕೊಂಡು ತಮ್ಮ ಜೀವನೋಪಾಯಗಳನ್ನು ಇನ್ನೂ ಸದೃಢಗೊಳಿಸಿಕೊಳ್ಳಬಹುದು. ಈ ಯೋಜನೆಯಲ್ಲಿ ಆಯ್ಕೆಯಾದವರಿಗೆ %50% ನೆರವು ಕೂಡ ದೊರೆಯಲಿದೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಯಾರೂ ಮಾಹಿತಿ ಇಲ್ಲ. 50% ಅಂದರೆ ಆರ್ಥಿಕವಾಗಿ ಸಹಾಯ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಹೇಳಿರೋ ವಿಷಯ ಏನಂದರೆ ಆಯ್ಕೆಯಾದವರಿಗೆ 50% ನೆರವು ಕೂಡ ದೊರೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ತರಬೇತಿ ಜೂನ್ 26ರಿಂದ 2025 ಗುರುವಾರ ಸ್ಥಳ ಕ್ಷೇತ್ರ ಸಂಪನ್ಮೂಲ ಕೇಂದ್ರ BRC ಸಭಾಂಗಣ ಕೋಲಾರದಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಸಭಾಂಗಣ ಕೋಲಾರ ಮತ್ತು ಸಮಯ ಬೆಳಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 2:30 ಗಂಟೆಯವರೆಗೆ ಈ ಒಂದು ವಿಶೇಷ ಚೇತನರ ತರಬೇತಿ ಕಾರ್ಯಕ್ರಮದಲ್ಲಿ ಅಂದರೆ ಲೋಕೋ ಮೋಟ್ರ್ ಹ್ಯಾಂಡಿಕ್ಯಾಪ್ಟಿದವರಿಗೆ ಈ ಥರ ಒಂದು ತರಬೇತಿ ಕೊಡ್ತಾರೆ. ಅಂದರೆ ಜೀವನೋಪಾಯಕ್ಕೆ ಏನಾದರೂ ಕೆಲಸ ಮಾಡ್ತಾರೆ. ಈಗಾಗಲೇ ನಾವು ರಾಜ್ಯದಲ್ಲಿ ಅನೇಕ ವಿಶೇಷ ಚೇತನರು ಈ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಜೊತೆಗೆ ಈ ಬ್ಯಾಟ್ರಿ ಟ್ರೈಸೈಕಲ್ ಏನಿದಾವಲ್ಲ ಅವನ್ನು ಬಳಸ್ಕೊಂಡು ಕೆಲವೊಂದು ಝೊಮ್ಯಾಟೊ ಮತ್ತು ಕೆಲವೊಂದು ಈ ಆ್ಯಪ್ಗಳ ಮೂಲಕ ತಮ್ಮ ಸ್ವಯಂ ಉದ್ಯೋಗ ಕೈಕೊಂಡು ಅನೇಕ ಜೀವನೋಪಾಯವನ್ನು ಕಂಡುಕೊಂಡಂಥ ಉದಾಹರಣೆಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಮ್ಮ ಚಾನಲಲ್ಲಿ ಸಹಿತ ಪ್ರಸಾರ ಮಾಡಿದ್ದೀವಿ. ಅದೇ ರೀತಿ ಈ ಒಂದು ಸದಾವಕಾಶ ತಾವೆಲ್ಲ ವಿಶೇಷ ಚೇತನರು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಇರೋದರಿಂದ ಕೋಲಾರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರು ಇರ್ಬೋದು. ಅದಕ್ಕಾಗಿ ಈ ಒಂದು ಸದುಪಯೋಗ ತಾವೆಲ್ಲ ಪಡೆದುಕೊಳ್ಬೇಕು ಅಂತ ಹೇಳಿ ಈ ಒಂದು ವರದಿ ಪ್ರಸಾರ ಮಾಡ್ತಾಯಿದ್ದೀವಿ. ಈ ವರದಿ ಪ್ರಸಾರ ಮಾಡಲು ಮೂಲ ಅಂದರೆ ಈಗಾಗಲೇ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವುದನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಸಂಬಂಧಿಸಿದ ವಿಶೇಷ ಚೇತನರು ಆ ಜಿಲ್ಲೆಯವರು ಬೇರೆ ಕಡೆ ಇರೋದರಿಂದ ಅಥವಾ ಬೇರೆ ಕಡೆ ಇದ್ದಲ್ಲಿ ನಮ್ಮ ಚಾನಲ್ ಯಾರಾದರೂ ನೋಡುವಂಥ ಪ್ರಯತ್ನ ಮಾಡಿದಾಗ ನಮ್ಮ ಈ ಒಂದು ಮಾಹಿತಿ ತಮಗೆ ದೊರಕುತ್ತದೆ. ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ. ಆಸಕ್ತಿ ಇರೋ ವಿಶೇಷ ಚೇತನರಿಗೆ ಟೆಸ್ಟ್ ಡ್ರೈವ್ ಅವಕಾಶ ಇದೆ. ಟೆಸ್ಟ್ ಡ್ರೈವ್ ಕೊಡ್ತಾಯಿದ್ರೆ ಅಂದರೆ ತರಬೇತಿ ಕೊಡ್ತಾಯಿದ್ರು, ಹೆಂಗೆ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾಯಿದ್ದಾರೆ. ಈ ಒಂದು ತರಬೇತಿಗೆ ಹಾಜರಾಗುವ ಸಂದರ್ಭದಲ್ಲಿ ತಾವು ಏನೇನು ದಾಖಲೆಗಳನ್ನು ಒಯ್ಯಬೇಕು ಅಂತಕ್ಕಂಥ ವಿಷಯವೂ ಇಲ್ಲಿ ತಿಳಿಸಲಾಗಿದೆ. ಏನಂದರೆ ವಿಶೇಷ ಚೇತನ ತರಬೇಕಾದ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್ ಜಿರಾಕ್ಸ್ 2 ಪ್ರತಿಗಳು ಮತ್ತು ಪ್ಯಾನ್ ಕಾರ್ಡ್ ಜಿರಾಕ್ಸ್ 2 ಪ್ರತಿಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ಜಿರಾಕ್ಸ್ 2 ಮತ್ತು ಅಂಗವಿಕಲತೆಯ ಸ್ವರೂಪ ಮತ್ತು ಅಂಗವಿಕಲತೆ ಪ್ರಮಾಣಪತ್ರ ಸೂಚಿಸುವಂಥ UDID ಕಾರ್ಡ್ 2 ಜಿರಾಕ್ಸ್ ಪ್ರತಿಗಳು ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋ ಭಾವಚಿತ್ರವನ್ನು ಈ ಒಂದು ಸಂದರ್ಭದಲ್ಲಿ ತಾವು ಜೊತೆಗೆ ದಾಖಲೆಗಳನ್ನು ಒಯ್ದು ಅಲ್ಲಿ ಹೆಸರು ನೋಂದಾಯಿಸಬೇಕು. ಈಗ ತರಬೇತಿ ಕೊಟ್ಟಂಥ ವಿಶೇಷ ಚೇತನರಿಗೆ 50% ನೆರವು ಕೂಡ ದೊರೆಯಲಿದೆ ಅಂತಕ್ಕಂಥ ವಿಷಯ ಇಲ್ಲಿ ತಿಳಿಸಿದ್ದಾರೆ. ಇದರ ಬಗ್ಗೆ ತಾವು ಆಸಕ್ತಿ ವಹಿಸಿ ಅಲ್ಲಿ ಸಂಬಂಧಪಟ್ಟ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಯವರಿಗೆ ಮಾಹಿತಿ ಪಡೆದು ತಾವು ಆರ್ಥಿಕವಾಗಿ ಸಹಾಯ ಮಾಡಿದಲ್ಲಿ ತಾವು ಆರ್ಥಿಕ ಸಬಲೀಕರಣ ಹೊಂದು ತಾವು ಸಹಿತ ಮುಖ್ಯವಾಹಿನಿಗೆ ಬಂದು ಸ್ವಯಂ ಉದ್ಯೋಗ ಜೊತೆಗೆ ಜೀವನೋಪಾಯವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು.
ಈ ಒಂದು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿರುವಂಥ ವರದಿ ಸಿಂದಗಿ ತಾಲೂಕಿನ ಎಮ್ಮಾಡಬಲ್ಲಿ ಆದಂಥ ಮುತ್ತುರಾಜ್ ಸಾತ್ಯಾಳ್ ಅವರು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಇದೇ ರೀತಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಈ ಥರ ಜೀವನೋಪಾಯ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ವಿಶೇಷಚೇತನರು ಸ್ವಯಂ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಅವರಿಗೆ ಸಹಾಯವಾಗಲಿ, ಇಂಥ ತರಬೇತಿಗಳು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಿ ಅಂತಕ್ಕಂಥ ಒಂದು ಆಶೆ ಇಟ್ಕೊಂಡು ಈ ಒಂದು ವರದಿಯನ್ನು ಪ್ರಸಾರ ಮಾಡಿದೆವು. ಈ ವರದಿಯನ್ನು ಹಂಚಿಕೊಂಡಂಥವರು ಮುತ್ತುರಾಜ್ ಸಾತ್ಯಾಳ್, ತಾಲೂಕು ಪಂಚಾಯತಿ ಸಿಂದಗಿಯವರು, ಎಮ್ಮಾಡಬಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಗೌರವಧನ ಆಧಾರದ ಮೇಲೆ ಅವರು ವಿಶೇಷಚೇತನರಿಗೆ ಅನುಕೂಲ ಆಗಲಿ, ವಿಶೇಷಚೇತನರಿಗೆ ಮಾಹಿತಿ ತಲುಪಲಿ ಅನ್ನೋ ಉದ್ದೇಶಕ್ಕೆ ಅವರು ಸಹಿತ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ನಾವು ಸಹಿತ ಈ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಪ್ರತಿಯೊಬ್ಬ ವಿಶೇಷಚೇತನರಿಗೆ ಇದರಿಂದ ಸದುಪಯೋಗ ಆಗಲಿ, ಅವರು ಆರ್ಥಿಕವಾಗಿ ಮುಂದೆ ಬರಲಿ, ಮುಖ್ಯವಾಹಿನಿಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ವರದಿಯನ್ನು ಪ್ರಸಾರ ಮಾಡಿದೆವು. ದಯವಿಟ್ಟು ಈ ವರದಿಯನ್ನು ಗಮನಿಸಿ ತಾವು ಸಂಬಂಧಪಟ್ಟ ಸಂಸ್ಥೆಗೆ ಸಂಪರ್ಕಿಸಿ ತರಬೇತಿ ತಗೋಬೇಕು ಅಂತ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.